ನಾವು ನಮ್ಮ ಭಾಷೆ ಎರಡು ಅಂಕದ ಪ್ರಶ್ನೆಗೆ ನಾವು ಬಂದಿದ್ದೀವಿ. ಈಗ ಒಂದು ಅಂಕದ ಪ್ರಶ್ನೆಗಳೆಲ್ಲ ಮೊದಲನೇ ಭಾಗದಲ್ಲಿ ಆಗಿದೆ. 2 ಅಂಕದ ಪ್ರಶ್ನೆ ಇದು. ವ್ಯಾವಹಾರಿಕ ಮತ್ತು ಗ್ರಾಂಥಿಕ ಭಾಷೆಯ ಲಕ್ಷಣಗಳೇನು? ಇದನ್ನ ನಾವು ಪಾಠ ಅಭ್ಯಾಸ ಮಾಡುವ ಪುನರಾವರ್ತನೆ ಮಾಡುವಾಗ ನಾನು ಇದನ್ನ ತುಂಬಾ ಕಾಳಜಿಯಾಗಿ ಹೇಳಿದ್ದೀನಿ. ನೀವು ಇದನ್ನ ಗಮನಿಸಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ. ಇದು ನೇರ ಪ್ರಶ್ನೆ, ಮತ್ತೆ ಒಂದ್ಸಲ ಕೇಳಿದ್ದಾರೆ, ಅದ್ರ ಉತ್ತರ ನೋಡೋಣ. ವ್ಯಾವಹಾರಿಕವೆಂದರೆ ಜೀವದ್ಭಾಷೆ. ಅದರಲ್ಲಿ ಜನರು ಮಾತನಾಡುತ್ತಾರೆ, ವ್ಯವಹರಿಸುತ್ತಾರೆ. ಉದಾಹರಣೆಗೆ ಕನ್ನಡ, ತಮಿಳು, ತೆಲುಗು, ತುಳು, ಮರಾಠಿ, ಉರ್ದು, ಇಂಗ್ಲಿಷ್ ಇದಕ್ಕೆ ಉದಾಹರಣೆ ಆಗಿದೆ. ಗ್ರಾಂಥಿಕವೆಂದರೆ ಅಭಿವೃದ್ಧಿ ಹೊಂದಿ ಗ್ರಂಥ ರಚನೆಯಲ್ಲಿ ಉಪಯೋಗವಾದ ಭಾಷೆ. ಅರ್ಥ ಆಯ್ತಲ್ಲ? ಕನ್ನಡ, ಇಂಗ್ಲಿಷ್, ಪಾಳಿ ಇತ್ಯಾದಿ ಈ ವರ್ಗಕ್ಕೆ ಉದಾಹರಣೆಗಳು. ಎಲ್ಲ ವ್ಯಾವಹಾರಿಕ ಭಾಷೆಗಳು ಗ್ರಾಂಥಿಕವಾಗಬೇಕಿಲ್ಲ. ತುಳು ಒಂದು ಸುಂದರ ವ್ಯಾವಹಾರಿಕ ಭಾಷೆ, ಆದರೂ ಅದು ಗ್ರಾಂಥಿಕ ಭಾಷೆ ಅಲ್ಲ ಅನ್ನೋದನ್ನ ಇಲ್ಲಿ ಗಮನಿಸಿ. 2 ಅಂಕದ ಪ್ರಶ್ನೆ. ಹಾಗೆಯೇ ಎಲ್ಲ ಗ್ರಾಂಥಿಕ ಭಾಷೆಗಳು ಇಂದು ವ್ಯಾವಹಾರಿಕವಾಗಿ ಇರುವುದಿಲ್ಲ. ಸಂಸ್ಕೃತ ಗ್ರಾಂಥಿಕ ಭಾಷೆಯಾಗಿದ್ದು ಯಾವೊಂದು ಪ್ರದೇಶದಲ್ಲೂ ಸಹ ಅದು ವ್ಯಾವಹಾರಿಕ ಭಾಷೆ ಆಗಿರುವುದಿಲ್ಲ ಅನ್ನೋದು ಇಲ್ಲಿ ವ್ಯಾವಹಾರಿಕ ಮತ್ತೆ ಗ್ರಾಂಥಿಕ ಭಾಷೆಗೆ ಎಕ್ಸ್ಪ್ಲನೇಷನ್, ಅದರಲ್ಲಿ ಇರ್ತಕ್ಕಂಥ ವ್ಯತ್ಯಾಸಗಳು. ಅರ್ಥ ಆಯ್ತಲ್ವಾ? ಈಗ 2ನೇ ಪ್ರಶ್ನೆಗೆ ಹೋಗೋಣ. ಲಿಪಿಯ ಜಾಡು ಆರಂಭಗೊಂಡ ಬಗೆ ಹೇಗೆ? 2 ಅಂಕದ ಪ್ರಶ್ನೆ ಒಂದ್ಸಲ ಕೇಳಿದ್ದಾರೆ. ನೇರ ಪ್ರಶ್ನೆ, ಲಿಪಿಯ ಜಾಡು ಆರಂಭಗೊಂಡಿದ್ದ ಬಗೆ ಹೇಗೆ ಅನ್ನೋದನ್ನ ನಾವು ಈಗಾಗಲೇ 1 ಅಂಕದ ಪ್ರಶ್ನೆಯಲ್ಲೂ ಸ್ವಲ್ಪ ನಾವು ಅರ್ಥ ಮಾಡ್ಕೊಂಡಿದ್ದೀವಿ. ಈಗ ಇದನ್ನು 2 ಅಂಕಕ್ಕೆ ಹೇಗೆ ಬರೀಬಹುದು, ಕನ್ವರ್ಟ್ ಮಾಡ್ಬೋದು ನೋಡಿ. ಅದರಲ್ಲಿರೋದೇನೇ ಇಲ್ಲಿ ಬಂದಿದೆ ನೋಡಿ. ಸಂಚಾರಿ ಜೀವನವನ್ನ ತ್ಯಜಿಸಿ ಒಂದೆಡೆ ಬೀಡು ಬಿಟ್ಟು ಆಸ್ತಿ, ಮನೆ, ಬದುಕು ಮೊದಲಾದ ಭಾವನೆಗಳನ್ನು ತಳೆಯುವುದಕ್ಕೆ ಎಂದು ಮೊದಲು ಮಾಡಿದನೋ, ಯಾವತ್ತು ಅದನ್ನು ಪ್ರಾರಂಭ ಮಾಡ್ತಾನೋ ಅಂದು ಆತನಿಗೆ ಲೆಕ್ಕವಿಡುವ ಅವಶ್ಯಕತೆ ಉಂಟಾಯಿತು. ಯಾವ ಓದು ಬರಹವಿಲ್ಲದ ಹಳ್ಳಿಯ ಕೆಲಸಗಾರನಾದರೂ ಸರಿಯೇ, ತಾನು ದಿನಗೆಲಸಕ್ಕೆ ಹೋದ ಲೆಕ್ಕವನ್ನ ಗೋಡೆಯ ಮೇಲೆ ದಿನಂಪ್ರತಿ ಒಂದೊಂದು ಗೆರೆ ಹೆಳೆದು ಗುರುತಿಸಿ ಕೊನೆಯಲ್ಲಿ ಹೆಣಿಸಿ ಲೆಕ್ಕ ಹಾಕಿ ಸಂಬಳವನ್ನ ಪಡೆಯುತ್ತಾನೆ. ಅರ್ಥ ಆಯ್ತಲ್ಲ? ಅವನಿಗೆ ಅಕ್ಷರ ಬರದೇ ಇರಲಿ, ಒಂದೊಂದು ಗೀಟ ಹಾಕಾದ್ರೂ ಅವನು ಸಂಬಳ ಪಡ್ಕೊಳ್ತಾನಲ್ವ, ಲೆಕ್ಕ ಹಾಕಿ ಎಷ್ಟು ಅಂತ ಹೇಳ್ಬಿಟ್ಟು ಪಡೆಯುತ್ತಾನಲ್ಲ. ಹಾಲು ಮಾರುವವನು ಹಾಗೆಯೇ ಲೆಕ್ಕವಿಡುವುದುಂಟು ಹಳ್ಳಿಗಳಲ್ಲಿ. ಈ ರೀತಿಯಾಗಿ ಲಿಪಿಯ ಜಾಡು ಆರಂಭಗೊಂಡಿತು ಅಂತಕ್ಕಂಥದ್ದು 2 ಅಂಕದ ಪ್ರಶ್ನೆ, ನೇರ ಪ್ರಶ್ನೆ. ಒಂದ್ಸಲ ಕೇಳಿದರೆ ಗಮನ ಇಟ್ಟು ಓದಿ, ಈಗಲೂ ಕೇಳಬಹುದು. ಅರ್ಥ ಆಯ್ತಲ್ಲ? ಮುಂದಿನ ಪ್ರಶ್ನೆಗೆ ಹೋಗೋಣ. ಲಿಪಿಯ ಮೂಲಕ ಜ್ಞಾನ ಭಂಡಾರ ಯಾವ ರೀತಿ ಭದ್ರವಾಯಿತು? ಲಿಪಿಯ ಮೂಲಕ ಜ್ಞಾನ ಭಂಡಾರ ಹೆಂಗ್ ಬದಲಾಯಿತು ಲಿಪಿ ಬಂದ ಮೇಲೆ? ಇದು 2 ಅಂಕದ ಪ್ರಶ್ನೆ, ಡೈರೆಕ್ಟ್ ನೇರ ಪ್ರಶ್ನೆ. ಮತ್ತೆ ಇದನ್ನು ಒಂದ್ಸಲ ಕೇಳಿದರೆ ನೋಡೋಣ. ಗ್ರಹಿಕೆಗೆ ಸಾಧಾರಣವಾಗಿರ್ತಕ್ಕಂತಹ ಪ್ರಶ್ನೆ ಇದು. ಇದರಲ್ಲಿ ಉತ್ತರ ನೋಡೋಣ. ಲಿಪಿಯ ಮೂಲಕ ಜ್ಞಾನ ಭಂಡಾರ ಹೇಗೆ ಬೆಳಗ್ತು ಅಂತ. ಮಾನವನಿಗೆ ಬಿಡುವು ಹೆಚ್ಚಿದಂತೆ ಜೀವನದ ಸೌಕರ್ಯಗಳನ್ನ ವಿಶಿಷ್ಟ ಮೇಧಾಶಕ್ತಿಯಿಂದ ಅಭಿವೃದ್ಧಿಗೊಳಿಸುತ್ತಾ ಹೋದಂತೆ ತನ್ನ ಆಗು ಹೋಗುಗಳನ್ನ, ಸುಖ ದುಃಖಗಳನ್ನ ಕಾರ್ಯರೂಪಕ್ಕೆ ಇಳಿಸುವ ಮಾರ್ಗವನ್ನ ಕಂಡುಕೊಂಡಿರಬೇಕು. ಸಾಹಿತ್ಯ ವಿವಿಧ ರೂಪದಲ್ಲಿ ಬೆಳೆದಿರಬೇಕು. ಲೆಕ್ಕಪತ್ರಗಳನ್ನಿಡಲು ಉಪಯುಕ್ತವಾದ ಮೂಲ ಲಿಪಿಯನ್ನು ಮತ್ತಷ್ಟು ಪರಿಷ್ಕರಿಸುತ್ತಾ ಸುಂದರವಾದ ಸಾಹಿತ್ಯ ಕೃತಿಗಳನ್ನ ಬರೆದಿಡುವುದನ್ನು ಮಾನವ ಕಲಿತುಕೊಂಡ. ಆ ಲಿಪಿಯ ಮೂಲಕ ಪರಂಪರೆಯಿಂದ ಬಂದ ಎಷ್ಟೋ ವಿಷಯಗಳನ್ನು ಬರೆದಿಡಲು ಸಾಧ್ಯವಾಯಿತು. ಆ ಮೂಲಕ ಜ್ಞಾನ ಭಂಡಾರ ಬದಲಾಯಿತು. ಇಷ್ಟೇ. ಯಾವಾಗ ಮನುಷ್ಯ ತಾನು ನಿಂತಲ್ಲಿಯೇ ನಿಂತು ಅಲೆಮಾರಿತನವನ್ನು ಬಿಟ್ಟು ತಾನು ನಿಂತಲ್ಲಿಯೇ ನಿಂತು ವ್ಯವಹಾರಗಳನ್ನು ಪ್ರಾರಂಭ ಮಾಡದ, ಮನೆ ಮಠ ಕಟ್ಕೊಂಡ, ವ್ಯವಹಾರಗಳನ್ನು ಕಟ್ಕೊಂಡ, ಅಲ್ಲಿಂದ ಲೆಕ್ಕ ಇಡೋದು ಪ್ರಾರಂಭ ಆಯಿತು. ಅಲ್ಲಿಂದ ತನ್ನ ಹಿಂದಿನದನ್ನೆಲ್ಲ ಬರೆದಿಡೋದಕ್ಕೆ ಈ ಭಾಷೆಯನ್ನ, ಲಿಪಿಯನ್ನ ರೂಢಿಸಿಕೊಂಡು ಅಭಿವೃದ್ಧಿಪಡಿಸಿಕೊಂಡು ಬಂದ ಅನ್ನೋದೇ ಈ ಒಂದು ಪ್ರಶ್ನೆಗೆ ಉತ್ತರ. 2 ಅಂಕದ ಪ್ರಶ್ನೆ, ಅದನ್ನು ಓದ್ಕೊಳ್ಳಿ ಚೆನ್ನಾಗಿ. ಸೊ ಮುಂದಿನ ಪ್ರಶ್ನೆಗೆ ಹೋಗೋಣ. ಈಗ ಕನ್ನಡ ಭಾಷೆ ಹದಗೊಂಡದ್ದು ಹೇಗೆ? ಕನ್ನಡ ಭಾಷೆ ಹದಗೊಂಡದ್ದು, ಈಗ ಇದುವರೆಗೆ ಭಾಷೆ ಹದಗೊಂಡಿದ್ದು ಯಾವುದಾದ್ರೂ ಭಾಷೆ ಆಗಿರ್ಬೋದು. ಈಗ ಕನ್ನಡ ಭಾಷೆ ಹದಗೊಂಡದ್ದು ಹೇಗೆ? 2 ಅಂಕದ ಪ್ರಶ್ನೆ, ನೇರ ಪ್ರಶ್ನೆ. ಒಂದ್ಸಲ ಕೇಳಿದ್ದಾರೆ. ನೋಡೋಣ ಕನ್ನಡ ಭಾಷೆ ಹೇಗೆ ಹದಗೊಳ್ತು, ಹೇಗೆ ಉತ್ತಮವಾಯಿತು ನೋಡೋಣ. ಅನೇಕ ಕವಿಗಳು ಕನ್ನಡ ಅಭಿವೃದ್ಧಿ ಹೊಂದಬೇಕಾದರೆ
ಕನ್ನಡ ಪದಗಳ ಬಳಕೆ ಹೆಚ್ಚಾಗಬೇಕೆಂದು ಸಾರಿದ್ದಾರೆ. ಅಂತಹವರ ವಾಣಿಯಿಂದ ಕನ್ನಡದ ವೀಣೆ ಮೃದು ಮಧುರವಾಗಿ ಮಿಡಿಯಿತು. ನೋಡಿ, ಯಾವಾಗಲೂ ಕನ್ನಡ ಪದಗಳನ್ನು ಜಾಸ್ತಿ ಬಳಕೆ ಮಾಡಿದಾಗಲೇನೆ ಏನಾಗುತ್ತೆ, ಕನ್ನಡದ ಅಭಿವೃದ್ಧಿ ಆಗತ್ತೆ ಅಂತೇಳಿ ಕವಿಗಳು ಅನೇಕರು ಹೇಳಿದ್ದಾರೆ. ಅದರ ವೀಣೆ ಮಧುರವಾಗಿ ಮಿಡಿಯಿತು. ಮುಂದೆ ಬಸವೇಶ್ವರ, ಅಲ್ಲಮ ಪ್ರಭುಗಳಂತಹ ಶರಣವರೇಣ್ಯರು, ಚಾಮರಸ, ಕುಮಾರವ್ಯಾರಂತಹ ಕವಿಪುಂಗವರು, ಪುರಂದರದಾಸ, ಕನಕದಾಸಂತಹ ದಾಸಶ್ರೇಷ್ಠರು ಸುಲಭ ಮಾರ್ಗವನ್ನು ತುಳಿದರು. ಜನಸಾಮಾನ್ಯರಿಗೆ ಅರ್ಥವಾಗುವಂತಹ ಭಾಷೆಯಲ್ಲಿ ಸಾಹಿತ್ಯವನ್ನು ರಚನೆ ಮಾಡಿದರು. ಆಗ ಕನ್ನಡ ಎಲ್ಲರಿಗೂ ತಲುಪ್ತು. ಆಗ ಕನ್ನಡ ಏನಾಯಿತು, ಸಮೃದ್ಧಿಯಾಗಿ ಬೆಳೆಯೋದಕ್ಕೆ ಸಹಕಾರ ಆಯಿತು. ತಮ್ಮ ಅನುಭವ ಸಾರವನ್ನು ಸುಲಭವೂ ಸುಂದರವೂ ಸಹಜವೂ ಆದ ಮಾತುಗಳಿಂದ ಹೃದಯ ಮುಟ್ಟುವಂತೆ ಯಾವಾಗ ಅಭಿವ್ಯಕ್ತಿ ಪಡಿಸಿದ್ರೋ ಹಾಗೆ ಕನ್ನಡ ಭಾಷೆ ಹದಗೊಂಡಿತು. ಇಲ್ಲ ಸಂಸ್ಕೃತದಲ್ಲೇ ಇದ್ದಿದ್ದರೆ ಕನ್ನಡ ಭಾಷೆ ಅಲ್ಲೇ ಇರ್ತಿತ್ತು, ಜನಸಾಮಾನ್ಯರು ಹಾಗೆ ಹೋಗ್ತಿದ್ರು ಅಲ್ವಾ. ಕನ್ನಡ ಭಾಷೆಯನ್ನು ಸರಳಗೊಳಿಸಿದಾಗ, ಮಹಾತ್ಮರುಗಳು ಹೆಸರುಗಳು ಏನೇನು ಬಂತು ಅವರೆಲ್ಲ ಸರಳಗೊಳಿಸಿದಾಗ ಕನ್ನಡ ಭಾಷೆ ಎಲ್ಲರನ್ನೂ ತಲುಪಿ ಹದಗೊಂಡಿತು. ಇದು 2 ಅಂಕದ ಪ್ರಶ್ನೆಗೆ ಉತ್ತರ. ಮತ್ತೆ ಒಂದ್ಸಲ ಕೇಳಿದ್ದಾರೆ, ನೇರ ಪ್ರಶ್ನೆ, ಚೆನ್ನಾಗಿ ಓದ್ಕೊಳ್ಳಿ. ಆಂಗ್ಲ ಭಾಷೆ ವಿಶ್ವವ್ಯಾಪಿಯಾಗಲು ಕಾರಣವೇನು? ಅತಿ ಮುಖ್ಯವಾಗಿ ಈ ವಿಷಯವನ್ನು ಪ್ರಸ್ತಾಪ ಮಾಡಿದ್ದಾರೆ. ನಾವು ಯಾವ ದೇಶಕ್ಕೆ ಹೋದ್ರೂ ಇಂಗ್ಲೀಷ್ ಮಾತಾಡ್ತೀವಿ. ಯಾಕೆ ಮಾತಾಡ್ತೀವಿ? ಇರೋದು ನಮ್ಮ ಕರ್ನಾಟಕದಷ್ಟು ಒಂದು ದೇಶ ಅದು. ಆದರೂ ಇಡೀ ಪ್ರಪಂಚದಲ್ಲಿ ಇಂಗ್ಲೀಷನ್ನು ಮಾತಾಡೋದಕ್ಕೆ ವಿಶ್ವವ್ಯಾಪಿ ಯಾಕಾಯಿತು? ಕಾರಣ ಏನು? ಅದಕ್ಕೆ ಅನೇಕ ಕಾರಣಗಳು ಇದೆ. ಅಂಥದ್ರಲ್ಲಿ ಏನು ನೋಡೋಣ ಕಾರಣನ. 2 ಅಂಕದ ಪ್ರಶ್ನೆ, ಒಂದು ಸಲ ಕೇಳಿದ್ದಾರೆ, ನೇರ ಪ್ರಶ್ನೆ ನೋಡೋಣ. ದೇಶ ವಿದೇಶಗಳ ಭಾಷೆ ಹಾಗೂ ಸಾಹಿತ್ಯ ಸಂಸ್ಕೃತಿಯನ್ನು ಆಂಗ್ಲ ಪಂಡಿತರು ಮುಕ್ತ ಮನಸ್ಸಿನಿಂದ ಅಭ್ಯಸಿಸಿದರು. ಇದಿರಬೇಕು ನಮಗೆ. ಭಾಷೆ ಸ್ವಾಭಿಮಾನ ಇರಬೇಕು, ಭಾಷಾಭಿಮಾನ ಇರಬೇಕು, ದುರಭಿಮಾನ ಇರಬಾರ್ದು. ನೋಡಿ, ಇದು ಇಂಗ್ಲೀಷ್ನವ್ರಿಗೆ ಇತ್ತು. ಆ ಇಂಗ್ಲೀಷ್ ದೇಶದ, ಬ್ರಿಟಿಷ್ ದೇಶದವರು ಎಲ್ಲ ಭಾಷೆಗಳನ್ನು, ಸಾಹಿತ್ಯವನ್ನು ಏನು ಮಾಡ್ತಾ ಇದ್ರು? ಮುಕ್ತವಾಗಿ ಅಭ್ಯಾಸ ಮಾಡಿರು. ತನ್ಮೂಲಕ ತಮ್ಮ ಭಾಷೆ ಮತ್ತು ಸಾಹಿತ್ಯವನ್ನು ಹಿಗ್ಗಿಸಿದರು. ಇದರಲ್ಲಿರ್ತಕ್ಕಂಥ ವಿಷಯಗಳನ್ನು ತಗೊಂಡ್ರು, ತಮ್ಮ ಭಾಷೆಗೆ ಸೇರಿಸ್ಕೊಂಡ್ರು, ಹಿಗ್ಗಿಸಿದರು, ಹರಳಿಸಿದರು. ಎಲ್ಲಕ್ಕೂ ಮೇಲಾಗಿ ಮಹಾಮೇಧಾವಿಗಳು ತಮ್ಮ ಆಸೆ, ಆಕಾಂಕ್ಷೆ, ವಿಚಾರ ಮುಂತಾದವನ್ನು ಆ ಭಾಷೆಯ ಮುಖಾಂತರವೇ ಹೇಳಬೇಕೆಂಬ ಉಜ್ವಲ ಅಭಿಮಾನ ಉಳ್ಳವರಾಗಿದ್ದರು. ಆ ಭಾಷೆ ಮುಖಾಂತರವೇ ಹೇಳಬೇಕು ಅಂತಕ್ಕಂಥದ್ದನ್ನು ಸಹ, ಅಂದರೆ ಯಾವ ಭಾಷೆ? ಇಂಗ್ಲೀಷ್ನಲ್ಲೇ ಎಲ್ಲರಿಗೂ ಹೇಳ್ಕೊಡ್ಬೇಕು. ನಮ್ಮ ಭಾಷೆ ಇಂಗ್ಲೀಷ್ನಲ್ಲಿ ಎಲ್ಲರಿಗೂ ಹೇಳ್ಕೊಡ್ಬೇಕು ಅಂತಕ್ಕಂಥದ್ದಾಗಿತ್ತು. ಅಭಿಮಾನ ಉಳ್ಳವರಾಗಿದ್ದರು. ಆಂಗ್ಲ ವಿಜ್ಞಾನಿಗಳು, ರಾಜಕಾರಣಿಗಳು, ಅರ್ಥಶಾಸ್ತ್ರಜ್ಞರು, ಹೀಗೆ ಎಲ್ಲರೂ ತಮ್ಮ ಭಾಷೆಯನ್ನೇ ಬಳಸಿದುದರ ಪರಿಣಾಮವಾಗಿ ಎಲ್ಲಿ ಹೋದರೂ ಅವರು ಅವರ ಭಾಷೆಯನ್ನೇ, ಬೇರೆ ಭಾಷೆಯನ್ನು ಕಲಿತಾ ಇದ್ರು, ಅಭ್ಯಾಸ ಮಾಡ್ತಾ ಇದ್ರು. ಅದರಲ್ಲಿರೋದು ಏನೇನಿದೆಯೋ ಅದನ್ನು ತಗೊಳ್ತಾ ಇದ್ರು. ಆದರೂ ಅವ್ರು ಮಾತಾಡ್ತಿದ್ದು, ಜನಗಳಿಗೆ ಕೊಡ್ತಾ ಇದ್ದಿದ್ದು ಆಂಗ್ಲ ಭಾಷೆಯಲ್ಲಿ. ಯಾರ್ಯಾರೆಲ್ಲ ಕೊಟ್ಟರು ನೋಡಿ, ಅಲ್ಲಿ ಹೇಳ್ತಾರೆ, ಅರ್ಥಶಾಸ್ತ್ರಜ್ಞರು, ರಾಜಕಾರಣಿಗಳು, ವಿಜ್ಞಾನಿಗಳು ಎಲ್ಲರೂ ಸಹ ತಮ್ಮ ಭಾಷೆಯಲ್ಲೇ ಬಳಸಿದರ ಪರಿಣಾಮವಾಗಿ ಆಂಗ್ಲ ಭಾಷೆ ಬೆಳೆದು ವಿಶ್ವವ್ಯಾಪಿಯಾಯಿತು. ಅರ್ಥ ಆಯ್ತಲ್ಲ ಹೇಗೆ ಆಂಗ್ಲ ಭಾಷೆ ವಿಶ್ವವ್ಯಾಪಿ ಆಯಿತು ಅಂತ. 2 ಅಂಕದ ಪ್ರಶ್ನೆ ನೇರವಾಗಿ ಕೇಳಿದ್ದಾರೆ. ನೋಡೋಣ ಮುಂದಿನ ಪ್ರಶ್ನೆ ಏನಿದೆ ಅಂತ ಹೇಳಿ. ಇಲ್ಲಿ ಲೇಖಕರ ಪರಿಚಯ. ನಾವಾಗಲೇ ಪ್ರಥಮದಲ್ಲೇ ಲೇಖಕರ ಪರಿಚಯವನ್ನ ಮಾಡ್ಕೊಂಡಿದ್ದೀವಿ. ಎಂ ಮರಿಯಪ್ಪ ಭಟ್ಟರು. ಇವರು 1906ರಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನ ಕಬಕ ಗ್ರಾಮದಲ್ಲಿ ಹುಟ್ಟಿದ್ದಾರೆ. ಇವರು ತುಳು ಇಂಗ್ಲಿಷ್ ನಿಘಂಟನ್ನು ಬರೆದಿದ್ದಾರೆ. ಆಮೇಲೆ ಅಭಿನವ ಮಂಗರಾಜ ನಿಘಂಟನ್ನು ಬರೆದಿದ್ದಾರೆ. ಜಾತಕ ತಿಲಕಂ, ಛಂದಸ್ಸಾರ ಮೊದಲಾದ ಕೃತಿಗಳನ್ನು ರಚನೆ ಮಾಡಿದ್ದಾರೆ. ಇವ್ರಿಗೆ ಬಂದಿರತಕ್ಕಂತಹ ಪುರಸ್ಕಾರಗಳು ಯಾವುದು? ಇವರಿಗೆ ಕರ್ನಾಟಕ ಸರ್ಕಾರ ಪುರಸ್ಕಾರ ದೊರೆತಿದೆ, ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ. ಸೊ ಓಕೆ, ಈಗ ನಾವು ಸಂದರ್ಭದ ಬಗ್ಗೆ ನೋಡೋಣ. ಸಂದರ್ಭ ಮತ್ತು ಸ್ವಾರಸ್ಯ. ಈಗ ಸಂದರ್ಭನೂ ಹೇಳಬೇಕು, ಕೃತಿಯ ಬಗ್ಗೆ ವಾಕ್ಯವನ್ನ ಯಾರು ಬರೆದಿದ್ದು, ಯಾರು ಪಾಠದ ಹೆಸರನ್ನು ಸಹ ಹೇಳಬೇಕು. ಅದಾದ್ಮೇಲೆ ಅದು ಸ್ವಾರಸ್ಯವನ್ನು ಹೇಳಿದಾಗ 3 ಅಂಗಗಳನ್ನು ಸೇರಿಸ್ಕೊಂಡಾಗ ಸಂದರ್ಭ ಸಹಿತ ಸ್ವಾರಸ್ಯ ಆಗತ್ತೆ. ನೋಡಿ, ಇದು ಸಂಸ್ಕೃತಿಯ ಇತಿಹಾಸ ಇಲ್ಲಿ ಉಳಿಯಿತು ಅಂತಕ್ಕಂಥ ವಾಕ್ಯ ಇದೆ. ಇದರ ಸಂದರ್ಭವನ್ನ, ಸ್ವಾರಸ್ಯವನ್ನ ತಿಳಿಸಿ ಅಂತ ಹೇಳಿದ್ದಾರೆ. 3 ಅಂಕಕ್ಕೆ ಕೇಳ್ತಾರೆ. 1 ಸಲ ಕೇಳಿದ್ದಾರೆ. ನೇರ ಪ್ರಶ್ನೆ. ಇದು ಸ್ವಲ್ಪ ಅಭಿವ್ಯಕ್ತಿ ಕಠಿಣವಾಗಿರ್ತಕ್ಕಂಥ, ಕಠಿಣ ಅಂದ್ರೆ 3-4 ಅಂಕದ ಪ್ರಶ್ನೆಗಳು ಸ್ವಲ್ಪ ಕಠಿಣವಾಗಿರ್ತಕ್ಕಂಥವು. ಆಯ್ತಾ? ಹೆಚ್ಚು ಅಂಕಗಳನ್ನ ಪಡೆಯಲೇಬೇಕು ಅಂತಕ್ಕಂಥವ್ರು ಇವನ್ನೆಲ್ಲ ಸೀರಿಯಸ್ ಆಗಿ ಓದಬೇಕಾಗತ್ತೆ. ಅರ್ಥ ಆಯ್ತಲ್ಲ? ಸೊ ಈಗ ನೋಡೋಣ ಸಂಸ್ಕೃತಿಯ ಉಳಿಯಿತು ಇದರ ಸಂದರ್ಭ ಸಹಿತ ಸ್ವಾರಸ್ಯವನ್ನ. ಸೊ ನೋಡಿ, ಇಲ್ಲಿ ಆಯ್ಕೆ, ನೀವು ಈ ಸಂದರ್ಭ ಬಂದಿದ ತಕ್ಷಣ ಯಾವ ಪಾಠದ್ದು, ಆ ಪಾಠದ ಕೃತಿ ಇದು, ಮತ್ತೆ ಎಲ್ಲಿಂದ ಬಂದದ್ದು ಅದು ಇದು ಎಲ್ಲ ಪ್ರಶ್ನೆ, ಆ ಪಾಠದಲ್ಲಿ ಬರುವಂತ ಎಲ್ಲ ಪ್ರಶ್ನೆಗಳಿಗೂ ಒಂದೇ. ನೋಡಿ, ಇಲ್ಲಿ ಬರೆದ ಈ ವಾಕ್ಯವನ್ನು ಎಂ ಮರಿಯಪ್ಪ ಭಟ್ಟರವರ ಕನ್ನಡ ಸಂಸ್ಕೃತಿ ಕೃತಿಯಿಂದ ಆಯ್ದ ನಮ್ಮ ಭಾಷೆ ಎಂಬ ಗದ್ಯ ಭಾಗದಿಂದ ಆರಿಸಲಾಗಿದೆ.
ಯಾವುದೇ ಬಂದರೂ ಸಂದರ್ಭ ಈ ಪಾಠದಲ್ಲಿ ಇದು ಬರಲೇಬೇಕು. ಕನ್ನಡ ಸಂಸ್ಕೃತಿ, ನಮ್ಮ ಭಾಷೆ, ಎಂ ಮರಿಯಪ್ಪ, 3 ಅಂಶಗಳು ಶತಸಿದ್ಧವಾಗಿ ಬರಬೇಕು. 3 ಅಂಕದ ಪ್ರಶ್ನೆ ನೋಡಿ. ಇದಕ್ಕೂ ಒಂದು ಅಂಕ ಇರುತ್ತೆ, ಅದು ಮುಖ್ಯವಾಗಿ ಇರ್ತಕ್ಕಂಥದ್ದು. ನೋಡೋಣ ಈಗ ಸಂದರ್ಭ ನೋಡೋಣ. ಲೆಕ್ಕಪತ್ರಗಳನ್ನಿಡಲು ಉಪಯುಕ್ತವಾದ ಮೂಲ ಲಿಪಿಯನ್ನು ಮತ್ತಷ್ಟು ಪರಿಷ್ಕರಿಸುತ್ತಾ ಸುಂದರವಾದ ಸಾಹಿತ್ಯ ಕೃತಿಗಳನ್ನು ಬರೆದಿಡುವುದನ್ನ ಮಾನವ ಕಲಿತುಕೊಂಡ. ಆ ಲಿಪಿಯ ಮೂಲಕ ಪರಂಪರೆಯಿಂದ ಬಂದ ಎಷ್ಟೋ ವಿಷಯಗಳನ್ನು ಬರೆದಿಡಲು ಸಾಧ್ಯವಾಯಿತು. ಆ ಮೂಲಕ ಜ್ಞಾನ ಭಂಡಾರ ಭದ್ರವಾಯಿತು ಎಂದು ಹೇಳುವಾಗ ಈ ಮಾತನ್ನು ಲೇಖಕರು ಹೇಳಿದ್ದಾರೆ. ಸೊ ಅರ್ಥ ಆಯ್ತು ಅಂತ ಅಂದ್ಕೊಳ್ತೀನಿ. ನೋಡೋಣ ಸ್ವಾರಸ್ಯ ಏನಿದ್ರು. ಸ್ವಾರಸ್ಯ, ಲಿಪಿಯ ಮೂಲಕ ಜ್ಞಾನ ಭಂಡಾರ ಭದ್ರವಾಯಿತು. ಲಿಪಿ ಇಲ್ಲ ಅಂದ್ರೆ ಪಕ್ಷಿ ಪ್ರಾಣಿಗಳ ತರ ಆಗಿರ್ತಿದ್ದೋ. ಹಿಂದೆ ಏನಾಯ್ತು ಗೊತ್ತಿಲ್ಲ, ಮುಂದೆ ಏನಾಗತ್ತೆ ಗೊತ್ತಿಲ್ಲ ಅಲ್ವಾ. ಬರೆದಿಟ್ಟಿರೋರು ಯಾರು ಇರ್ತಾ ಇರಲಿಲ್ಲ. ಲಿಪಿಯ ಮೂಲಕ ಜ್ಞಾನ ಭಂಡಾರ ಭದ್ರವಾಯಿತು. ಇದರಿಂದ ಸಂಸ್ಕೃತಿಯ ಇತಿಹಾಸ ಉಳಿತು ಎಂಬುದರ ಸ್ವಾರಸ್ಯ ಪೂರ್ಣವಾಗಿ ವ್ಯಕ್ತವಾಗಿದೆ ಅಂತಕ್ಕಂಥದ್ದು. ಅಂದ್ರೆ ಇಲ್ಲಿ ಇತಿಹಾಸ ಉಳಿಬೇಕಾದ್ರೆ ಲಿಪಿಯ ಮೂಲಕ ಜ್ಞಾನ ಭಂಡಾರ ಭದ್ರ ಆಯಿತು. ಇದೇನೇ ಇಲ್ಲಿನ ಸ್ವಾರಸ್ಯ. ಸೊ ಇದು ನಿಮ್ಗೆ ಅರ್ಥ ಆಯ್ತು ಅಂತೆ. 2ನೇ ಪ್ರಶ್ನೆಗೆ ಹೋಗೋಣ, ನೋಡೋಣ ಇದನ್ನ. ಸೊ ಇದರಲ್ಲಿ ತಕ್ಕುದೇ ಬೆರಸಲ್ಕೆ ಧೃತಮುಮಂ ತೈಲಮುಮಂ ಅಲ್ವಾ. ಎಷ್ಟು ಚೆನ್ನಾಗಿ ಹೇಳಿದ್ರೆ, ಯಾರು ಹೇಳಿರೋದು? ನಯಸೇನ ಹೇಳಿರೋದು. ತಕ್ಕುದೇ ಬೆರಸಲ್ಕೆ ಧೃತಮುಮಂ ತೈಲಮುಮಂ. 3 ಅಂಕದ ಪ್ರಶ್ನೆ, ಒಂದ್ಸಲ ಕೇಳಿದ್ದಾರೆ. ನೇರ ಪ್ರಶ್ನೆ, ಇದು ಸಹ ಅಭಿವ್ಯಕ್ತಿ ಕಠಿಣ ಪ್ರಶ್ನೆಯಾಗಿದೆ. ಸೊ ನೋಡೋಣ ಇದನ್ನ ಹೇಗೆ ನಾವು ಸಂದರ್ಭ ಸಹಿತ ವಿವರಣೆಯನ್ನು ಪಡ್ತೀವಿ, ಪೂರ್ಣ ಅಂಕವನ್ನ ಪಡ್ಕೊಳ್ತೀವಿ ಅಂತ ಅನ್ನೋದನ್ನ. ಆಯ್ಕೆ, ಈ ವಾಕ್ಯವನ್ನ ಎಂ ಮರಿಯಪ್ಪ ಭಟ್ಟರವರ ಕನ್ನಡ ಸಂಸ್ಕೃತಿ ಕೃತಿಯಿಂದ ಆಯ್ದು ನಮ್ಮ ಭಾಷೆ ಎಂಬ ಗದ್ಯ ಭಾಗದಿಂದ ಆರಿಸಲಾಗಿದೆ. ಇದು ಒಂದು ನೇರ, ಎಲ್ಲದಕ್ಕೂ ಒಂದೇ. ಓಕೆ. ಸಂದರ್ಭ, ಕನ್ನಡಕ್ಕೆ ಬಹಳ ಪ್ರಾಚೀನ ಕಾಲದಿಂದಲೂ ಸಂಸ್ಕೃತದ ಪೋಷಣೆ ದೊರೆಯುತ್ತಾ ಬಂದಿದೆ. ವೈದಿಕ ಹಾಗೂ ಜೈನ ಧಾರ್ಮಿಕ ತತ್ವಗಳನ್ನು ಕನ್ನಡದಲ್ಲಿ ವಿವರಿಸಬೇಕೆಂಬ ಅಭಿಲಾಷೆಯಿಂದ ಅನೇಕ ಪಂಡಿತರು ಉತ್ತಮ ಕಾವ್ಯಗಳನ್ನು ರಚನೆ ಮಾಡಿದರು. ಆದರೆ ಅವರಲ್ಲಿ ಅನೇಕರು ಕನ್ನಡವನ್ನ ಸಂಸ್ಕೃತಮಯವನ್ನಾಗಿ ಮಾಡಿಬಿಟ್ಟರು. ಕನ್ನಡ ಮಾತ್ರ ತಿಳಿದವರಿಗೆ ಅವರ ರಚನೆ ಕಬ್ಬಿಣದ ಕಡಲೆಯಾಗಿಯೇ ಉಳಿಯಿತು. ಕನ್ನಡದಲ್ಲಿ ರಚನೆ ಮಾಡಬೇಕು ಅಂದ್ಕೊಂಡ್ರು, ಆದರೆ ಸಂಸ್ಕೃತವನ್ನ ಹೆಚ್ಚು ಸೇರಿಸಿದ್ರಿಂದ ಕನ್ನಡವನ್ನ ಓದುವವರಿಗೆ ಇದು ಅರ್ಥವಾಗಲೇ ಇಲ್ಲ ಅಲ್ವಾ. ಇದು ಅವರ ಉದ್ದುದ್ದ ವಾಕ್ಯಗಳಲ್ಲಿ ಎಲ್ಲಾ ಸಂಸ್ಕೃತ ಶಬ್ದಗಳೇ, ಒಂದು ಕ್ರಿಯಾಪದ ಮಾತ್ರ ಕನ್ನಡದಲ್ಲಿರುತ್ತಿತ್ತು. ನೋಡಿ ಹೇಳ್ತಾರೆ, ಕ್ರಿಯಾಪದಗಳು ಹೋದ ಬಂದ ಆ ಕೆಲಸಕ್ಕೆ ಸಂಬಂಧಪಟ್ಟಂತಹದ್ದು ಮಾತ್ರ ಅದು ಕನ್ನಡದಲ್ಲಿ ಇರ್ತಿತ್ತು. ಇಂಥ ಪರಿಸ್ಥಿತಿಯನ್ನ ಗಮನಿಸಿದ ನಯಸೇನ ಈ ಮಾತನ್ನ ಹೇಳಿದ್ದಾರೆ ಅಲ್ವಾ. ಎಷ್ಟು ಸಮಂಜಸವಾಗಿರ್ತಕ್ಕಂಥದ್ದು. ನೋಡೋಣ ಸ್ವಾರಸ್ಯ. ನಮಗೆ ತುಪ್ಪವೂ ಬೇಕು, ಎಣ್ಣೆಯೂ ಬೇಕು, ಸಂಸ್ಕೃತವೂ ಬೇಕು, ಕನ್ನಡವೂ ಬೇಕು. ಆದರೆ ಎಣ್ಣೆ ತುಪ್ಪ ಆಸ್ವಾದ ಮಿಶ್ರಣ ಬೇಡ ಎಂದು ನಯಸೇನ ಕವಿ ಸ್ವಾರಸ್ಯಪೂರ್ಣವಾಗಿ ಹೇಳಿದ್ದಾರೆ. ಅರ್ಥ ಆಯ್ತಲ್ಲ. 3 ಅಂಕದ ಪ್ರಶ್ನೆನ ನಾವು ನೋಡಿದ್ದಾಯ್ತು. ಮುಂದಿನ ಪ್ರಶ್ನೆ ಯಾವುದು ಅಂತ ನೋಡೋಣ. ಸಿಗುರು ತೆಗೆದ ಕಬ್ಬಿನಂತೆ ಉಷ್ಣ ಹಳಿದ ಹಾಲಿನಂತೆ. ನೋಡಿ ಇದು ಅಷ್ಟೇ, ಎಷ್ಟು ತುಂಬಾ ಚೆನ್ನಾಗಿರ್ತಕ್ಕಂತಹ ವಾಕ್ಯ ಇದು. ಸಿಗುರು ತೆಗೆದ ಕಬ್ಬಿನಂತೆ ಉಷ್ಣ ಹಳಿದ ಹಾಲಿನಂತೆ. 3 ಅಂಕದ ಪ್ರಶ್ನೆ, ಒಂದ್ಸಲ ಕೇಳಿದ್ದಾರೆ. ನೇರ ಪ್ರಶ್ನೆ, ಇದು ಸಹ ಅಭಿವ್ಯಕ್ತಿ ಕಠಿಣದಲ್ಲಿ ಬರುತ್ತೆ. ಸೊ ಇದನ್ನ ನಾವು ಸಂದರ್ಭ ಸ್ವಾರಸ್ಯ 2 ನೋಡೋಣ. ಯಾವ ಸಂದರ್ಭದಲ್ಲಿ ಯಾರು ಹೇಳಿದ್ದಾರೆ ಅಂತ ನೋಡೋಣ. ಆಯ್ಕೆ, ಇದನ್ನ ಈ ವಾಕ್ಯವನ್ನ ಎಂ ಮರಿಯಪ್ಪ ಭಟ್ಟರವರ ಕನ್ನಡ ಸಂಸ್ಕೃತಿ ಕೃತಿಯಿಂದ ಆಯ್ದ ನಮ್ಮ ಭಾಷೆ ಎಂಬ ಗದ್ಯ ಭಾಗದಿಂದ ಆರಿಸಲಾಗಿದೆ. ಸೊ ಇದರ ಸಂದರ್ಭ ಏನು? ಕನ್ನಡ ಅಭಿವೃದ್ಧಿ ಹೊಂದಬೇಕಾದರೆ ಕನ್ನಡ ಪದಗಳ ಬಳಕೆ ಹೆಚ್ಚಾಗಬೇಕೆಂದು ಅನೇಕ ಕವಿಗಳು ಸಾರಿದರು. ವಚನಕಾರರು, ದಾಸರು, ಕವಿಪುಂಗವರು ತಮ್ಮ ಅನುಭವ ಸಾರವನ್ನ ಸುಲಭವೂ ಸುಂದರವೂ ಸಹಜವೂ ಆದ ಮಾತುಗಳಿಂದ ಹೃದಯ ಮುಟ್ಟುವಂತೆ ವ್ಯಕ್ತಪಡಿಸಿದರು, ಅಭಿವ್ಯಕ್ತಿಪಡಿಸಿದರು. ಹೀಗಾಗಿ ಕನ್ನಡ ಭಾಷೆ ಹದಗೊಂಡಿತು ಎಂದು ಮಹಾಲಿಂಗರು ಉದ್ಘೋಷಿಸುವಾಗ ಈ ಮಾತು ಬಂದಿದೆ. ಮಹಾಲಿಂಗರ ಬಗ್ಗೆ ಕಥೆಯಲ್ಲಿ ಭಾಗ 2ರಲ್ಲಿ ಪ್ರಶ್ನೆ ಇದೆ, ಆ ಪಾಠ ಇದೆ, ಪದ್ಯ ಇದೆ. ಅದನ್ನು ಓದುವಾಗ ನಿಮ್ಗೆ ಇದ್ರ ಬಗ್ಗೆ ಸಂಪೂರ್ಣವಾಗಿ ಮನನ ಆಗತ್ತೆ. ಸೊ ಇದು 3 ಅಂಕದ ಪ್ರಶ್ನೆನೇ, ನೇರ ಪ್ರಶ್ನೆ, ಒಂದ್ಸಲ ಕೇಳಿದ್ದಾರೆ. ಅಭಿವ್ಯಕ್ತಿ ಕಠಿಣ ಆಗಿರ್ತಕ್ಕಂಥದ್ದು ಇದು. ನೋಡಿ ಇದರ ಸ್ವಾರಸ್ಯ. ಕನ್ನಡ ಭಾಷೆ ಸುಲಿದ ಬಾಳೆಯ ಹಣ್ಣಿನಂತೆ. ಸುಲಿದು ಕೊಟ್ರೆ ಬಾಳೆಹಣ್ಣು ಹೇಗಿರುತ್ತೆ ಹಾಗೆ. ಸಿಗುರು ತೆಗೆದ ಕಬ್ಬಿನಂತೆ. ಸಿಗುರು ತೆಗೆದ ಅಂತಂದ್ರೆ ಕಬ್ಬಿನ ಸುತ್ತ ಇರ್ತಕ್ಕಂಥ ಗಟ್ಟಿ ಭಾಗವನ್ನು ತೆಗೆದು ಮಧ್ಯೆ ಬಿಳಿ ಬಣ್ಣ ಇರುತ್ತಲ್ಲ, ಅದು ಮಾತ್ರ, ಅದು ಎಷ್ಟು ಮೃದುವಾಗಿರುತ್ತೆ ತಿನ್ನಕ್ಕೆ. ಹಾಗೆ
ಉಷ್ಣ ಹಳಿದ ಹಾಲಿನಂತೆ ಹಾಲನ್ನ ಕಾಯಿಸಿ ಹಾರಿಸಿದ ಹಾಲು ಎಷ್ಟು ರುಚಿಕರವೋ ಹಾಗೆ ಕನ್ನಡ ಭಾಷೆ ಅಂತಕ್ಕಂಥದ್ದು ರುಚಿಯುಳ್ಳದ್ದು ಆಗಿದೆ ಎಂಬ ಕವಿ ಮಹಾಲಿಂಗರ ಮಾತು ಸ್ವಾರಸ್ಯಪೂರ್ಣವಾಗಿ ವ್ಯಕ್ತ ಆಗಿದೆ ಈ ಒಂದು ಪ್ರಶ್ನೆಯಲ್ಲಿ. 3 ಅಂಕದ ಪ್ರಶ್ನೆನ ಉತ್ತರ ತೆಗೊಳ್ತೀರಲ್ವಾ ನೀವು? 3 ಅಂಕ ಸಂಪೂರ್ಣವಾಗಿ ತಗೊಳ್ತೀರಲ್ವಾ? ಮುಂದಿನ ಪ್ರಶ್ನೆಗೆ ಹೋಗಬಹುದಾ? ಹೋಗ. ಒಬ್ಬ ತಾಯಿಯ ಗಾನದ ಶ್ರುತಿಯಂತೆ. ನೋಡಿ ಕನ್ನಡ ಹೇಗೆ ಇದೆ, ಒಬ್ಬ ತಾಯಿಯ ಗಾನದ ಶ್ರುತಿಯಂತೆ. ನೋಡೋಣ ಇದು ಹೇಗೆ, ಇದರ 3 ಅಂಕನ ಹೆಂಗೆ ಪಡ್ಕೋಬೇಕಾಗತ್ತೆ? ಆಯ್ಕೆ ಎಲ್ಲಿಂದ ಬಂದಿದೆ? ಸಂದರ್ಭ ಸ್ವಾರಸ್ಯ ಅಲ್ವಾ? ಇಲ್ಲಿ ಎಂ ಮರಿಯಪ್ಪ ಭಟ್ಟರವರ ಕನ್ನಡ ಸಂಸ್ಕೃತಿ ಕೃತಿಯಿಂದ ಆಯ್ದ ನಮ್ಮ ಭಾಷೆ ಎಂಬ ಗದ್ಯ ಭಾಗದಿಂದ ಆರಿಸಲಾಗಿದೆ. ಸೊ ಯಥಾವತ್ತಾಗಿ ಬರಿತೀರಿ. ಸೊ ಅದಾದ ನಂತರ ಸಂದರ್ಭವನ್ನು ನೋಡೋಣ. ನೋಡಿ, ಸ್ವಭಾಷೆಯನ್ನು ಪ್ರೀತಿಸಬೇಕು, ಗೌರವಿಸಬೇಕು, ಬೆಳೆಸಬೇಕು ಎಂದರೆ ಅನ್ಯ ಭಾಷೆಯನ್ನು ತಿರಸ್ಕರಿಸಬೇಕು ಎಂದು ಅರ್ಥವಲ್ಲ. ಭಾಷೆಗಳಲ್ಲಿ ಮೇಲು ಕೀಳು ಎಂಬುದಿಲ್ಲ. 4 ಜನ ಮಾತನಾಡುತ್ತಿದ್ದ ಭಾಷೆಗೂ 40 ಲಕ್ಷ ಜನ ಮಾತನಾಡುತ್ತಿದ್ದ ಭಾಷೆಗೂ ಸತ್ಯ ಹಾಗೂ ಸತ್ಯ ದೃಷ್ಟಿಯಿಂದ ಅಂತರವೇ ಇಲ್ಲ. ಇದಾಗಲೇ ನಾವು ಹೇಳಿದ್ದೀವಿ. ಎಲ್ಲ ಭಾಷೆಗಳು ಅಷ್ಟೇ ಎಂದು ಹೇಳುವಾಗ ಈ ಮಾತು ಬಂದಿದೆ. ಸೊ ಇದನ್ನು ನಾವು ಪದವನ್ನು ಹುಡುಕಬೇಕಾದ್ರೆ ಟೆಕ್ಸ್ಟ್ ಬುಕ್ನ ಸಂಪೂರ್ಣವಾಗಿ ಓದಿದ್ರೆ ನಿಮಗೆ ಅರ್ಥ ಆಗತ್ತೆ ಯಾವ ಸಂದರ್ಭದಲ್ಲಿ ಈ ವಾಕ್ಯ ಬಂದಿದೆ. ಟೆಕ್ಸ್ಟ್ ಬುಕ್ ಓದಬೇಕು. ಅದಕ್ಕೆ ಶಿಕ್ಷಕರು ನಿಮ್ಗೆ ಹೇಳೋದು, ಅಯ್ಯೋ ಪಾಠ ಮಾಡಿದ್ದಾರೆ ಕೇಳಿಸ್ಕೊಂಡ್ರಾಯ್ತು, ಪಾಠಗಳಿಗೆ ಕ್ವಶನ್ ಆನ್ಸರ್ ಬರ್ಕೊಳ್ಳೋದು, ನೋಟ್ಸ್ ಇಟ್ಕೊಂಡು ಓದ್ಕೊಳ್ಳೋದು. ಹಾಗಾದ್ರೆ ನಾವು ಇಂಥ ಇಂಥದನ್ನೆಲ್ಲ ನಾವು ಓದೋದಕ್ಕೆ ಕಷ್ಟ ಆಗತ್ತೆ. ಶಿಕ್ಷಕರನ್ನೇ ಅವಲಂಬಿಸಬೇಕಾದಂತಹ, ಪುಸ್ತಕಗಳನ್ನ ಪ್ರಶ್ನೋತ್ತರಗಳಿಗೆ ಅವಲಂಬಿಸಬೇಕಾದಂತಹ ಸಂದರ್ಭ ನಮಗೆ ಬರುತ್ತೆ. ಹಾಗಾಗಿ ಟೆಕ್ಸ್ಟ್ ಬುಕ್ ಓದಿ. ನೋಡೋಣ ಸ್ವಾರಸ್ಯ. ಭಾರತೀಯರಾದ ನಾವು ನೆರೆಹೊರೆಯ ಭಾಷೆಗಳನ್ನು ದ್ವೇಷಿಸದೆ ನಮ್ಮ ಭಾಷೆಗಳನ್ನು ಗೌರವಿಸಿ ಪ್ರೀತಿಸಿ ಅಭಿವೃದ್ಧಿಗೊಳಿಸಿದರೆ ದೇಶದ ಸಂಸ್ಕೃತಿ ಮುಂದುವರಿಯುತ್ತದೆ ಎಂಬ ಲೇಖಕರ ಮಾತು ಸ್ವಾರಸ್ಯಪೂರ್ಣವಾಗಿ ಇದರಲ್ಲಿ ವ್ಯಕ್ತವಾಗಿದೆ. 3 ಅಂಕದ ಈ ಪ್ರಶ್ನೆ ಒಂದ್ಸಲ ಕೇಳಿದ್ದಾರೆ. ನೇರ ಪ್ರಶ್ನೆಯಾಗಿದೆ, ಕಠಿಣ ಪ್ರಶ್ನೆಯಾಗಿದೆ. ಸೊ ಓದ್ಕೊಳ್ಳಿ ಚೆನ್ನಾಗಿ, ಅಂಕಗಳನ್ನು ಗಳಿಸಿ. ನೋಡೋಣ ಮುಂದಿದ್ದು. ಇದು ಎಲ್ಲಾ ಭಾಷೆಗಳಲ್ಲೂ ಕಾಣುವ ಸಹಜ ಶಕ್ತಿ. ನೋಡೋಣ, ಇದು 3 ಅಂಕದ ಪ್ರಶ್ನೆನೇ, ನೇರ ಪ್ರಶ್ನೆ. ಇದು ಇಂಡೈರೆಕ್ಟ್ ಕ್ವಶನ್. ಇದು ನೋಡಿ, ಒಂದ್ಸಲ ಕೇಳಿದ್ದಾರೆ, ಕಠಿಣ ಅಭಿವ್ಯಕ್ತಿಯಲ್ಲಿ ಕಠಿಣವಾಗಿರ್ತಕ್ಕಂಥದ್ದು. ಇದು ಎಲ್ಲಾ ಭಾಷೆಗಳಲ್ಲೂ ಕಾಣುವ ಸಹಜ ಶಕ್ತಿ. ಸೊ ಇಲ್ಲಿ ಆಯ್ಕೆ ಎಂ ಮರಿಯಪ್ಪ ಭಟ್ಟರವರ ಕನ್ನಡ ಸಂಸ್ಕೃತಿ ಕೃತಿಯಿಂದ ಆಯ್ದ ನಮ್ಮ ಭಾಷೆ ಎಂಬ ಗದ್ಯ ಭಾಗದಿಂದ ಆರಿಸಲಾಗಿದೆ. ಯಥಾವತ್ತಾಗಿ ಬರೆಯಿರಿ. ನೋಡೋಣ ಸಂದರ್ಭ. ಭಾಷೆಯಲ್ಲಿದ್ದ ಸಾಮಗ್ರಿಯನ್ನೇ ಉಪಯೋಗಿಸಿಕೊಂಡು ಭಾಷಾಭಿವೃದ್ಧಿಯನ್ನು ಮಾಡುವ ಇನ್ನೊಂದು ವಿಧಾನ ನುಡಿಗಟ್ಟುಗಳಿಗೆ ಸೇರಿದುದು. 2 ಅಥವಾ ಹೆಚ್ಚು ಶಬ್ದಗಳು ಸೇರಿ ಒಂದು ನುಡಿಗಟ್ಟಾಗಿ ಅದಕ್ಕೊಂದು ನವೀನಾರ್ಥ ಬರುತ್ತದೆ. 1 ಅಥವಾ 2ಕ್ಕಿಂತ ಜಾಸ್ತಿ ಪದಗಳು ಸೇರಿಸ್ಕೊಂಡು ಒಂದು ನುಡಿಗಟ್ಟಾಗುತ್ತೆ, ಅದಕ್ಕೆ ಬೇರೆ ಅರ್ಥ ಬರುತ್ತೆ. ಅದನ್ನ ನಾವು ಈ ಸಂದರ್ಭದಲ್ಲಿ ಆ ಸಂದರ್ಭದಲ್ಲಿ ಅದು ಬಂದಿದೆ. ಇದರ ಸ್ವಾರಸ್ಯ ಏನು? ಇದು ಎಲ್ಲಾ ಭಾಷೆಗಳಲ್ಲಿಯೂ ಕಾಣುವ ಸಹಜ ಶಕ್ತಿ. ಈ ವಿಚಿತ್ರ ಸಹಜ ಶಕ್ತಿ ಕನ್ನಡದಲ್ಲಿ ಅನೇಕ ಅಂದವಾದ ನುಡಿಗಟ್ಟುಗಳನ್ನು ಉಂಟು ಮಾಡಿರುತ್ತದೆ. ಕಣ್ ಎಂಬೊಂದು ಶಬ್ದದೊಡನೆ ಬೇರೆ ಶಬ್ದಗಳು ಸೇರಿ ನುಡಿಗಟ್ಟಾಗುವ ಸನ್ನಿವೇಶವನ್ನ ಗಮನಿಸಬೇಕು. ನೋಡಿ ಇಲ್ಲಿ ಅಲ್ಲೇನು ಹೇಳ್ತಾರೆ, ಕಣ್ ಬಿಟ್ಟು ಕಣ್ಣು ಬಿಡು, ಕಣ್ಣು ಕಟ್ಟು ಅಲ್ವಾ? ಇದ್ರ ಬಗ್ಗೆ ನಾವು ಓದಿದೀವಲ್ವಾ? ಸೊ ಹಾಗೆ ಒಂದೇ ಪದ ಅದ್ರ ಜೊತೆಗೆ ಅನೇಕ ಪದಗಳು ಸೇರ್ಕೊಂಡಾಗ ಬೇರೆ ಬೇರೆ ಅರ್ಥಗಳು ನಮಗೆ ಕೊಡ್ತದೆ. ಇದು ಇದರ ಸ್ವಾರಸ್ಯ ಅಂತಕ್ಕಂಥದ್ದನ್ನು ನಾವು ಗಮನಿಸೋಣ. 3 ಅಂಕದ ಈ ಪ್ರಶ್ನೆಯನ್ನು ಓದ್ಕೊಳ್ಳಿ, 3 ಅಂಕವನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ಪ್ರಶ್ನೆಗೆ ಹೋಗೋಣ. ಈಗ ಪ್ರಶ್ನೆ, ಭಾಷೆ ಸತ್ವಪೂರ್ಣವಾಗಿ ವಿಕಾಸಗೊಳ್ಳುವುದು ಯಾವಾಗ? 4 ಅಂಕದ ಪ್ರಶ್ನೆ. ಒಂದ್ಸಲ ಕೇಳಿದ್ದಾರೆ, ನೇರ ಪ್ರಶ್ನೆ. ಇದು ಸಾಧಾರಣವಾಗಿ ಗ್ರಹಿಕೆ ಅಂದ್ರೆ ಪಾಠ ಮಾಡುವಾಗ ಗ್ರಹಿಸ್ತಕ್ಕಂಥದ್ದು, ಓದಿ ಬಯಾರ್ಡ್ ಮಾಡೋದಂತ ಅಲ್ಲ. ಸೊ ಗ್ರಹಿಸಬೇಕು, ಗ್ರಹಣಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆ ಸಾಧಾರಣವಾಗಿರ್ತಕ್ಕಂಥದ್ದು. ಸತ್ವಪೂರ್ಣವಾಗಬೇಕಾದ್ರೆ, ವಿಕಾಸಗೊಳ್ಳುವುದು ಯಾವಾಗ? ಸತ್ವಪೂರ್ಣವಾಗಿ ನೋಡಿ, ಒಂದು ಭಾಷೆ ಸತ್ವಪೂರ್ಣವಾಗಬೇಕಾದರೆ ಅದನ್ನಾಡುವ ಜನ ದನರು, ಆಮೇಲೆ ಬುದ್ಧಿಶಾಲಿಗಳು, ಪ್ರಯೋಗಶೀಲರು ಆಗಿರಬೇಕು. 4-5 ಶತಮಾನಗಳ ಹಿಂದೆ ಆಂಗ್ಲ ಭಾಷೆ ಯುರೋಪಿನ ಸಾಮಾನ್ಯ ಭಾಷೆಗಳಲ್ಲಿ ಒಂದಾಗಿತ್ತು. ಚಿಕ್ಕ ದೇಶ, ಬುದ್ಧಿಶಾಲಿಯಾಯಿತು. ಸೂರ್ಯನು ಎಂದೂ ಮುಳುಗನೆನ್ನುವಂತಹ ವಿಸ್ತಾರವಾದ ಸಾಮ್ರಾಜ್ಯವನ್ನು ಸ್ಥಾಪಿಸಿತು. ದೇಶ ವಿದೇಶಗಳ ಭಾಷೆ ಮತ್ತು ಸಾಹಿತ್ಯ ಸಂಸ್ಕೃತಿಯನ್ನ ಆಂಗ್ಲ ಪಂಡಿತರು ಮುಕ್ತ ಮನಸ್ಸಿನಿಂದ ಅಭ್ಯಸಿಸಿದರು. ಎಲ್ಲಕ್ಕೂ ಮೇಲಾಗಿ ಮಹಾಮೇಧಾವಿಗಳು
ತಮ್ಮ ಆಸೆ, ಆಕಾಂಕ್ಷೆ, ವಿಚಾರ ಮುಂತಾದವುಗಳನ್ನ ಆ ಭಾಷೆಯ ಮುಖಾಂತರವೇ ಹೇಳಬೇಕೆಂಬ ಉಜ್ವಲ ಅಭಿಮಾನವುಳ್ಳವರಾಗಿದ್ದರು. ನಮ್ಮ ಭಾಷೆಯನ್ನು ನಾವು ಯಾರೋ ಸಿಕ್ಕರು ಅಂತ ಅವ್ರ ಭಾಷೆ ನಮ್ಗೆ ಬರುತ್ತೋ ಬರಲ್ವೋ ಮಾತಾಡ್ಬಿಡ್ತೀವಿ. ಆದರೆ ನಮ್ಮ ಭಾಷೆಯ ಮೂಲಕ ಅವರಿಗೆ ವ್ಯವಹರಿಸಿದಾಗ, ಅವರೊಂದಿಗೆ ವಿವರಿಸಿದಾಗ ನಮ್ಮ ಭಾಷೆ ಬೆಳವಣಿಗೆಯಾಗುತ್ತದೆ. ಹಾಗೆ ಆಂಗ್ಲ ಭಾಷೆ ಇದು ವಿಶ್ವವ್ಯಾಪಿ ಆಯಿತು. ಯಾಕಂದ್ರೆ ಅವರಿಗಿರ್ತಕ್ಕಂಥ ಅಭಿಮಾನ ಆ ಭಾಷೆಯ ಮುಖಾಂತರವೇ ಹೇಳಬೇಕೆಂದ ಉಜ್ವಲ ಅಭಿಮಾನ ಅವ್ರಿಗಿದ್ದಿದ್ರಿಂದ ಅನ್ನೋದು ಇದು 3 ಅಂಕದ ಪ್ರಶ್ನೆ ಆಗಿದೆ. ಇದರಲ್ಲಿ ಸಂಪೂರ್ಣ ಅಂಕಗಳನ್ನು ಪಡ್ಕೊಳ್ಳಿ ನೀವು. ಧನ್ಯವಾದ. ಮುಂದಿನ ಪ್ರಶ್ನೆಗಳನ್ನು ನೋಡಿ. ಹಾಗೆ ಇನ್ನು ಮುಂದಕ್ಕಿದೆ ಅದು ಹೇಳಿದೆ, ಆಂಗ್ಲ ವಿಜ್ಞಾನಿಗಳು, ರಾಜಕಾರಣಿಗಳು, ಅರ್ಥಶಾಸ್ತ್ರಜ್ಞರು ಹೀಗೆ ಎಲ್ಲರೂ ತಮ್ಮ ಭಾಷೆಯನ್ನೇ ಬಳಸಿದುದರ ಪರಿಣಾಮವಾಗಿ ಆ ಭಾಷೆ ಬೆಳೆದು ಇಂದು ಪ್ರಪಂಚದ ದೊಡ್ಡ ಭಾಷೆಗಳಲ್ಲಿ ಒಂದಾಗಿದೆ ಅಂತಕ್ಕಂಥದ್ದು. ಆಂಗ್ಲ ಜನರ ಸಂಕಲ್ಪ ಕೃಷಿ ಕಾರಣದಿಂದ ಆಂಗ್ಲ ಭಾಷೆ ಸತ್ವಪೂರ್ಣವಾಗಿ ವಿಕಸನೆಯನ್ನ ಹೊಂದಿದೆ. ಸೊ ಮುಂದಿನ ಪ್ರಶ್ನೆ ಇದು ಸಹ ಮಾರ್ಕ್ಸು 4 ಅಂಕದ್ದೇ. ಕನ್ನಡ ಭಾಷೆ ಸಮೃದ್ಧವಾಗಿ ರೂಪುಗೊಂಡ ಬಗೆ ಹೇಗೆ ವಿವರಿಸಿ. ಒಂದ್ಸಲ ಕೇಳಿದ್ದಾರೆ, ನೇರ ಪ್ರಶ್ನೆ, ಸಾಧಾರಣವಾಗಿರ್ತಕ್ಕಂತಹ ಪ್ರಶ್ನೆ ಇದು, ಗ್ರಹಿಸತಕ್ಕಂಥದ್ದು. ಏನು ನೋಡೋಣ, ಹೇಗೆ ಸಮೃದ್ಧವಾಗಿ ರೂಪುಗೊಳ್ತು ಕನ್ನಡ ಭಾಷೆ ನೋಡೋಣ. ಅನೇಕ ಕವಿಗಳು ಕನ್ನಡ ಅಭಿವೃದ್ಧಿ ಹೊಂದಬೇಕಾದರೆ ಕನ್ನಡ ಪದಗಳ ಬಳಕೆ ಹೆಚ್ಚಾಗಬೇಕೆಂದು ಸಾರಿದ್ದಾರೆ. ಅಂತಹವರ ವಾಣಿಯಿಂದ ಕನ್ನಡ ವೀಣೆ ಮೃದು ಮಧುರವಾಗಿ ಮಿಡಿಯಿತು. ಮುಂದೆ ಬಸವೇಶ್ವರ, ಅಲ್ಲಮ ಪ್ರಭುಗಳಂತಹ ಶರಣವರೇಣ್ಯರು, ಚಾಮರಸ, ಕುಮಾರವ್ಯಾಸರಂತಹ ಕವಿಪುಂಗವರು, ಪುರಂದರದಾಸ, ಕನಕದಾಸರಂತಹ ದಾಸಶ್ರೇಷ್ಠರು ಸುಲಭ ಮಾರ್ಗವನ್ನೇ ತುಳಿದರು. ಸೊ ತಮ್ಮ ಅನುಭವ ಸಾರವನ್ನ ಸುಲಭವೂ ಸುಂದರವೂ ಸಹಜವೂ ಆದ ಮಾತುಗಳಿಂದ ಹೃದಯ ಮುಟ್ಟುವಂತೆ ಅಭಿವ್ಯಕ್ತಿಪಡಿಸಿದರು. ಹೀಗೆ ಕನ್ನಡ ಭಾಷೆ ಹದಗೊಂಡಿತು. ಇಷ್ಟೇ ತಿಳ್ಕೊಬೇಕು ನೀವು. ಕನ್ನಡ ಭಾಷೆಯನ್ನ ಸಂಸ್ಕೃತಮಯವನ್ನಾಗಿಸುವುದನ್ನು ಬಿಟ್ಟು ಸರಳವಾಗಿ ಹಾಡು ಭಾಷೆಯಲ್ಲಿ ಜನಸಾಮಾನ್ಯರಿಗೂ ಅರ್ಥವಾಗುವಂತೆ ಯಾರು ವಚನಕಾರರು, ಕೀರ್ತನಕಾರರು, ಅನೇಕ ಕವಿ ವರೇಣ್ಯರು ಇದನ್ನ ಸರಳವಾದ ಭಾಷೆಯಲ್ಲಿ ಅರ್ಥವಾಗುವಂತೆ ಯಾವಾಗ ಬರೆಯಕ್ಕೆ ಪ್ರಾರಂಭ ಮಾಡಿದ್ರೋ ಅವತ್ತು ನಮ್ಮ ಕನ್ನಡ ಭಾಷೆ ಹದಗೊಂಡಿತು ಅಂತಕ್ಕಂಥದ್ದನ್ನ ನಾವು ಅರ್ಥ ಮಾಡ್ಕೋಬೇಕು. 3 ಅಂಕದ ಪ್ರಶ್ನೆ. ಮುಂದಕ್ಕೆ ಹೋಗೋಣ. ಮತ್ತೆ ಇನ್ನು ನೋಡಿ, ಮುಂದಕ್ಕೆ ಅದೇ ಉತ್ತರ ಇದೆ. ಸಂಸ್ಕೃತ ಪ್ರಾಕೃತ ಭಾಷೆಗಳಿಂದ ತತ್ಸಮ ತದ್ಭವಗಳಾಗಿ ಅನೇಕ ಶಬ್ದಗಳನ್ನು ಕನ್ನಡ ತನ್ನಲ್ಲಿ ಅಳವಡಿಸಿಕೊಂಡಿದೆ. ಮಹಮದೀಯರ ಆಳ್ವಿಕೆಯ ಅವಧಿಯಲ್ಲಿ ಪರ್ಷಿಯನ್ ಭಾಷೆಯಿಂದ ಅನೇಕ ಶಬ್ದಗಳು ಕನ್ನಡಕ್ಕೆ ಬಂದಿವೆ. ನೋಡಿ, ಯಾವ್ಯಾವಾಗ ಕನ್ನಡಕ್ಕೆ ಯಾವ್ಯಾವ ಭಾಷೆಯಿಂದ ಬಂದುವು ಅಂತ ಅನ್ನೋದನ್ನು ಸಹ ನಾವು ಇಲ್ಲಿ ಗಮನಿಸಬೇಕಾಗತ್ತೆ. ಸಂಸ್ಕೃತ ಪ್ರಾಕೃತ ಭಾಷೆ ತತ್ಸಮ ತದ್ಭವಗಳು ವನ, ಭನ ಅಲ್ವಾ, ದೃಷ್ಟಿ, ದಿಟ್ಟಿ ಇವನ್ನೆಲ್ಲ ತತ್ಸಮ ತದ್ಭವಗಳು ನೋಡ್ತೀವಲ್ವಾ. ಹಾಗೆ ಪರ್ಷಿಯನ್ ಭಾಷೆಯಿಂದಲೂ ಅನೇಕ ಪದಗಳು ನಮ್ಮ ಕನ್ನಡಕ್ಕೆ ಬಂತು. ಅಸಂಖ್ಯಾತ ಇಂಗ್ಲಿಷ್ ಶಬ್ದಗಳು ಇವತ್ತು ಕನ್ನಡದಲ್ಲಿ ಬಂದು ತೂರ್ಕೊಂಡಿವೆ. ಉಡುಪುಗಳನ್ನು ಧರಿಸು ಒಳಗೆ ಬಂದು ಬಿಟ್ಟಿವೆ, ಅಂದ್ರೆ ಹೊಸ ಕನ್ನಡದ ಉಡುಪುಗಳನ್ನು ಧರಿಸಿ ಕನ್ನಡವೇ ಆಗಿ ಬಿಟ್ಟಿವೆ. ಸ್ವಾಭಾವಿಕವಾಗಿ ಗಡಿ ಜನರ ವ್ಯವಹಾರ ಸಂಪರ್ಕಗಳಿಂದ ನೆರೆ ಮಾತುಗಳಲ್ಲಿ ಆಮೇಲೆ ಕೊಡುಗೆ ನಡೆಯುತ್ತಲೇ ಇರ್ತದೆ. ನೋಡಿ, ಕನ್ನಡದ ಬಂತು, ಕನ್ನಡಕ್ಕೆ ಇಂಗ್ಲಿಷಿಂದ ಬಂತು, ಪರ್ಷಿಯನ್ ಬಂತು, ಸಂಸ್ಕೃತವನ್ನು ತತ್ಸಮ ತದ್ಭವಗಳಾಗಿ ತಗೊಂಡ್ವಿ. ಅದಾದ್ಮೇಲೆ ನೆರೆಹೊರೆಯ ತಮಿಳು, ತೆಲುಗು, ಮಲಯಾಳಿ ಇವರ ಭಾಷೆಗಳಿಂದನೂ ಸಹ ಕೊಡುಕೊಳ್ಳುವಿಕೆಯ ಏನ್ ನಡೆದಿದೆ, ಒಂದು ಆಚಾರ ನಡ್ಕೊಂಡೇ ಬಂದಿದೆ. ಸೊ ಇದರಿಂದ ಕನ್ನಡವು ಅದರ ನೆರೆ ನುಡಿಗಳು ಪರಸ್ಪರ ಎರವುಗಳು ಅಂತಂದ್ರೆ ಕೊಡುವುದು ತಗೊಳ್ಳೋದು ಅಂತ ಅಭಿವೃದ್ಧಿ ಹೊಂದುತ್ತಲೇ ಭಾಷೆಯಲ್ಲಿದ್ದ ಸಾಮಗ್ರಿಯನ್ನೇ ಉಪಯೋಗಿಸಿಕೊಂಡು ಭಾಷಾ ಅಭಿವೃದ್ಧಿಯನ್ನ ನುಡಿಗಟ್ಟುಗಳು ಮಾಡುತ್ತವೆ. ಅಭಿವೃದ್ಧಿಯನ್ನ ಈ ನುಡಿಗಟ್ಟುಗಳು ಮಾಡ್ತಾ ಹೋಗ್ತವೆ ಅಂತಕ್ಕಂಥ. ಓಕೆ, ಇವೇ ಮೊದಲಾದ ವಿಧಾನಗಳಿಂದ ಕನ್ನಡ ಭಾಷೆ ಸಮೃದ್ಧಿಯನ್ನ ಪಡ್ಕೊಂಡಿದೆ, ಸಮೃದ್ಧವಾಗಿ ರೂಪ ಪಡ್ಕೊಂಡಿದೆ ಅಂತ ಅನ್ನೋದನ್ನ ನಾವು ಹೇಳಬೇಕಾಗತ್ತೆ. ಅಂದ್ರೆ ಕನ್ನಡ ಭಾಷೆ ಬರೀ ಎರವಲು ಅಂದ್ರೆ ಕೊಡುಕೊಳ್ಳುವಿಕೆ ಎಲ್ಲಿಂದ ಬಂತು? ನಾವು ಪರ್ಷಿಯನ್ ಭಾಷೆಯಿಂದ ತಗೊಂಡ್ವಿ, ಆಂಗ್ಲ ಭಾಷೆಯಿಂದ ತಗೊಂಡ್ವಿ, ಸಂಸ್ಕೃತ ಭಾಷೆಯಿಂದ ತಗೊಂಡ್ವಿ. ಇಲ್ಲಿ ಅಕ್ಕಪಕ್ಕದಲ್ಲಿರ್ತಕ್ಕಂತಹ ನಾಡುಗಳಾದ ತಮಿಳು, ಆಂಧ್ರ, ಮಲಯಾಳಿ ಎಲ್ಲ ಭಾಷೆಗಳಿಂದನೂ ಸಹ ನಾವು ಪದಗಳನ್ನ ಸೇರಿಸಿಕೊಂಡಿದ್ದೀವಿ. ಕೊಡುಕೊಳ್ಳುವಿಕೆ ಎರವಲು ನಡೆದಿದೆ. ಈ ಎಲ್ಲ ವಿಧಾನಗಳಿಂದ ಕನ್ನಡ ಭಾಷೆ ಸಮೃದ್ಧವಾಗಿ ರೂಪುಗೊಂಡಿದೆ ಅಂತ ಅನ್ನೋದನ್ನ ತಿಳಿಸೋಣ. ಇದು 4 ಅಂಕದ ಪ್ರಶ್ನೆ ಆಗಿದೆ. ಸೊ ಇದು ಒಂದ್ಸಲ ಕೇಳಿದ್ದಾರೆ, ನೇರ ಪ್ರಶ್ನೆ, ಇದು ಸಾಧಾರಣವಾಗಿರ್ತಕ್ಕಂತಹ ಪ್ರಶ್ನೆ ಆಗಿದೆ ಅಂತ ಹೇಳ್ತಾ ಈ ಪಾಠದಲ್ಲಿ ಬರ್ತಕ್ಕಂಥ ಎಲ್ಲ ಪ್ರಶ್ನೆಗಳಿಗೆ ಉತ್ತರಗಳನ್ನು ನಾವು ನೋಡಿದ್ದೀವಿ. ನೀವು ಮನೆಯಲ್ಲಿ ಕುಳಿತು ಇನ್ನೊಂದ್ಸಲ ಎಲ್ಲ ರಿವಿಷನ್ ಮಾಡಿಕೊಂಡು ನಿಮಗೆ ಮನಸ್ಸಿಗೆ ಬೇಕಾದಾಗೆಲ್ಲನೂ ಸಹ ಒಂದೊಂದ್ಸಲ ಇದನ್ನು ತಿರುಗಿಸಿ ಓದ್ಕೊಂಡು ಪರೀಕ್ಷೆನಲ್ಲಿ ಉತ್ತಮ ಅಂಕಗಳನ್ನು ಗಳಿಸಿ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ವಂದನೆಗಳನ್ನು ಅರ್ಪಿಸ್ತಾ ಇದ್ದೀನಿ. ಧನ್ಯವಾದಗಳು.